ನಾನು ಝೂಮ್ ಮಾಡಿರಿ. ನಾನು ಡೆಮೋ ತೋರಿಸ್ತೀರಲ್ಲ ಅವಾಗ ಸ್ವಲ್ಪ ಈ ಕಡೆ ತೋರಿಸ್ತೀನಿ. ಇಲ್ಲ ಅಷ್ಟೇ, ಸುಮ್ಮನೆ ಕೈಡ್ರಿ ಅಷ್ಟೇ, ಅದು ವಿಡಿಯೋ ರೆಕಾರ್ಡ್ ಆಗಿಬಿಡುತ್ತೆ. ಇದು ನೋಡಿರಿ ಅಗ್ರಿ ಆಕ್ವಾಜಲ್ ಅಂತೇಳಿ, ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತೇಳಿ ನಾನು ಡೆಮೋ ತೋರಿಸ್ತೀನಿ. ಈಗ ನೋಡಿರಿ, ಒಂದು ಗಿಡಕ್ಕೆ ನೀರು ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ? ಫುಲ್ ನೀರು ಜಾಸ್ತಿ ಆಗಿಬಿಟ್ರೆ ಒಂದು ಗಿಡಕ್ಕೆ ಏನಾಗ್ಬಿಡುತ್ತೆ? ಇದಾಗುತ್ತೆ, ಗಿಡ ಇದು ಕಲರ್ ಚೇಂಜ್ ಜೊತೆಗೆ ಗಿಡಕ್ಕೆ ಬರಲ್ಲ. ಅದ್ರ ಜೊತೆ ಗಿಡಕ್ಕೆ ಫುಲ್ ನೀರು ಕಡಿಮೆ ಆಗ್ಬಿಟ್ರೆ ಫುಲ್ ನೀರು ಕಮ್ಮಿ ಎಲ್ಲ ಆಗ್ಬಿಡುತ್ತೆ, ಒಣಗೋಗ್ಬಿಡುತ್ತೆ ಡ್ರೈ. ಅದ್ರ ಜೊತೆಗೆ ನೋಡ್ರಿ, ಇವ್ ನೀವು ಗೊಬ್ಬರ ಹಾಕ್ತೀರಾ, ಗೊಬ್ಬರ ಹಾಕಿದ್ಮೇಲೆ ನೀರು ಬಿಟ್ರೆ ಏನಾಗುತ್ತೆ? ಗೊಬ್ಬರ ಮುಂದಕ್ಕೆ ಹೋಗ್ಬಿಡುತ್ತೆ, ಬೇರ್ಗಳಿಗೆ ಹೋಗಲ್ಲ. ಅದ್ರ ಜೊತೆಗೆ ಇವಾಗ ನೀವು ನೀರು ಬಿಡ್ತಾ ಇದಿರ್ತೀವಿ, ಫುಲ್ ಬಿಸಿಲು ಬಂದ್ರೆ ಏನಾಗುತ್ತೆ? ಭೂಮಿ ಎಲ್ಲ ಸಿಡಿಲು ಸಾಯಿಲ್ ಆಫ್ ಎರೇಷನ್ ಅಂತ ಹೇಳ್ತೀವಿ ನಾವು. ಇವ್ ನೋಡ್ರಿ, ಅವೆಲ್ಲ ಅದನ್ನೆಲ್ಲ ಪೂರೈಸಕ್ಕೆ ಇದು ಯಾವ ಥರ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ ನಾನು ಡೆಮೋ ತೋರಿಸ್ತೀನಿ. ಇವ್ ನೋಡ್ರಿ, ಗಿಡ ಬೇರುಗಳು ಜಾಸ್ತಿ ಆಗ್ಬೇಕಂತ ಹೇಳಿದ್ರೆ ಭೂಮಿ ಲೂಸ್ ಇದ್ರೆ ಆಗುತ್ತಾ ಇಲ್ಲ ಹಾರ್ಡ್ ಇದ್ರೆ ಆಗುತ್ತಾ? ಲೂಸ್ ಇದ್ರೆ ಆಗ್ತದೆ, ಲೂಸ್ ಇದ್ರೆ ಬೇರುಗಳು ಸೈಡ್ಗೆ ಜಾಸ್ತಿ ಆಗುತ್ತೆ, ಒಳಗಡೆ ಹೋಗ್ತಾವೆ. ಅದು ಯಾವ ಥರ ಕೆಲಸ ಮಾಡುತ್ತೆ ಅಂತೇಳಿ ಒಂದು ಡೆಮೋ ತೋರಿಸ್ತೀನಿ ನೋಡ್ರಿ. ಸ್ವಲ್ಪ ಈ ಕಡೆ ಝೂಮ್ ಮಾಡಿರಿ. ಅದು ನೋಡ್ರಿ, ಇದೇ ಭೂಮಿ ಅಂದ್ಕೊಳ್ರಿ. ಇವಾಗ ನಾನು ಅಗ್ರಿ ಆಕ್ವಾಜಲ್ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ನೀರು ಬಿಡ್ತೀರಲ್ಲ ನೀವು, ಗೊಬ್ಬರ ಹಾಕಿದ್ಮೇಲೆ ನೀರು ಬಿಡ್ತೀರಲ್ಲ, ನೀರು ಹಾಕಿದ್ಮೇಲೆ ನೋಡ್ರಿ ಭೂಮಿಗೆ ಯಾವ ಥರ ನೀರು ತಗೊಳುತ್ತೆ ನೋಡ್ರಿ. ಕಾಣಿಸ್ತಾ ಇದೆನಾ? ವಿಡಿಯೋಲಿ ಕಾಣಿಸ್ತಾ ಇದೆನಾ? ನೀರು ಎಷ್ಟಿತ್ತು, ಇವಾಗ ಎಷ್ಟಿದೆ ನೋಡ್ರಿ, ಕುಡಿದು ಬಿಡ್ತು. ಅದ್ರ ಜೊತೆಗೆ ನೋಡ್ರಿ, ಇವಾಗ ಕುಡಿದು ಬಿಡ್ತಾ, ನೀವು ಹಾಕಿರೋ ಗೊಬ್ಬರ ಬೇರುಗಳಿಗೆ ಹೋಯ್ತಾ. ಅದ್ರ ಜೊತೆಗೆ ನೀವು ಗೊಬ್ಬರ ಹಾಕಿದ್ಮೇಲೆ ಮತ್ತೆ ಫುಲ್ ಮಳೆ ಬಂತು, ಏನಾಗುತ್ತೆ? ಗಿಡ ಎಲ್ಲ ಬಿಡುತ್ತೆ. ಈಗ ನೋಡ್ರಿ, ಮತ್ತೆ ಫುಲ್ ಮಳೆ ಬಂತು, ಮಳೆ ಬಂದರೆ ಕೂಡ ನೀರೆಲ್ಲ ಇಣ್ಕೊಂಡ್ಬಿಡುತ್ತೆ. ಗಿಡಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡುತ್ತೆ. ಜಾಸ್ತಿ ನೀರಿದ್ದರೆ ಹೊರಗಡೆ ಬಿಡ್ಬಿಡುತ್ತೆ ನೋಡಿರಿ. ಅದ್ರ ಜೊತೆಗೆ ನಾನು ಸಾಯಿಲ್ ಏರೇಷನ್ ಅದು ಹೇಳಿನಲ್ಲ ನೋಡಿರಿ, ಇದನ್ನು ಲೀಚಿಂಗ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಅದನ್ನ ಹೇಳಿದರೆ ನಾವು ಹಾಕೋ ಗೊಬ್ಬರ ಬೇರುಗಳು ಕೊಡುತ್ತೆ, ಭೂಮಿ ಕೊಡಲ್ಲ. ಡೈರೆಕ್ಟ್ ನೋಡಿರಿ ಯಾವ ಥರ ಸಿಡಿಲು ಹೋಗಿ ಬಿಡಲ್ಲ ನೋಡ್ರಿ, ಯಾವ ಥರ ಇಟ್ಕೊಂಡೈತೆ, ಜಲದ ಥರ ಇಟ್ಕೊಂಡೈತೆ. ಕೆಲಸ ಕೂಡ ಬೇಸಿರ್ತದೆ. ಮತ್ತೆ ಅದ್ರ ಮೇಲೆ ಮತ್ತೆ ಮಳೆ ಬಂದರೂ ಕೂಡ ಮತ್ತೆ ನೀರು ನಿಂತ್ಕೊಂಡ್ಬಿಡುತ್ತೆ. ಈ ಥರ ಪ್ರಾಡಕ್ಟ್ ಯಾರು ಡೆಮೋ ತೋರಿಸ್ತಾರ? ಯಾರು ಬಂದಿದ್ರೆ ಈ ಥರ? ಇಲ್ಲ, ಮಾಮೂಲು ಬಂದು ಫ್ರೈ ಮಾಡಿರೋದು ಮಾಡಿ ತೋರಿಸ್ತಾರೆ. ಇದು ಯೂನಿಕ್ ಪ್ರಾಡಕ್ಟ್, ಅವಶ್ಯಕತೆ ಇರೋ ಪ್ರಾಡಕ್ಟ್. ಅಲ್ಲಿ ಇದ್ರಾಗ ಹಾಕಚ್ಚಾ, ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಹಾಕ್ಬೇಕು. ಹಾಕಚ್ಚಾ, ನೀರು ಆಗಿದಂಗೆಲ್ಲ ಕುಡಿದು ಬಿಡ್ಗ ಹಂಗೆ ಸಕ್ರಾದಂಗೆ ಎಷ್ಟು ಮ್ಯಾಗ ಬಂದತ್ತು ನೋಡು ಮಣ್ಣು. ಇದು ಬಂದು ಮನುಷ್ಯರಿಗೆ ಕೂಡ ಎಫೆಕ್ಟ್ ಇರಲ್ಲ, ಗಿಡಕ್ಕೆ ಕೂಡ ಎಫೆಕ್ಟ್ ಇರಲ್ಲ. ನೋಡ್ರಿ, ಕೈಯಿಂದ ಹಿಡ್ಕೊಂಡು ಏನೇನು ಎಫೆಕ್ಟ್ ಆಯ್ತಾ? ನೀವು ಯೂರಿಯಾ ಅವೆಲ್ಲ ಕೈ ಹಿಡ್ಕೊಂಡು ಜಲ್ ಥರ ಇರುತ್ತೆ. ಅದಕ್ಕೆ ಅಗ್ರಿ ಆಕ್ವಾಜಲ್ ಅಂತ ಹೆಸರು ಇಟ್ಟಿರುತ್ತೆ. ಹಂಗೆ ಭೂಮಿಗೆ ಎಫೆಕ್ಟ್ ಇಲ್ಲ, ಗಿಡಕ್ಕೆ ಎಫೆಕ್ಟ್ ಇಲ್ಲ. ಎಷ್ಟು ಹಾಕಿನಿ ಇಷ್ಟು ಹಾಕಿನಿ ನಾನು, ಮತ್ತೆ ನೀರು ಹಾಕ್ತೀನಿ, ಮತ್ತೆ ತಗೊಳ್ತೀನಿ. ನೀರೆಲ್ಲ ಕುಡಿದು ಬಿಡ್ತಪ್ಪ. ಇದು ಗೊಬ್ಬರಗಾನೆ ಮುಂದಕ್ಕೆ ಹೋಗ್ಬಿಡ್ತಾರೆ. ಮಿಕ್ಸ್ ಮಾಡಿ ಹಾಕ್ಬೇಕು. ಒನ್ ಟೈಮ್ ಹಾಕಿದ್ರೆ ಸಾಕು, ಪೂರ್ತಿ ಬೆಳೆ ಬರೋವರೆಗೆ ಕೆಲಸ ಮಾಡಿ. ಅಲ್ಲ ಈಗ ಇದು ಮಾಡ್ರಿ, ಉಲ್ಟಾ ಮಾಡಲ್ಲ, ಉಲ್ಟಾ ಮಾಡಿದ್ರೆ ಬಿಡುತ್ತೆ. ಸೈಡ್ ನಾನು ತೋರಿಸ್ತಾ ಇರೋದು, ಭೂಮಿನ ಬಿಟ್ಕೊಡಲ್ರಿ. ಇವಾಗ ಭೂಮಿ ಉಲ್ಟಾ ಮಾಡಕ್ ಬರುತ್ತಾ? ಬರಲ್ಲ. ನಾನು ಜಸ್ಟ್ ಡೆಮೋ ತೋರಿಸ್ತೀನಿ ಕ್ಲಾಸಲ್ಲಿ. ಅಲ್ಲ, ಭೂಮಿ ಅಂತ ಬೇಸ್ ಬರ್ತೈತಲ್ಲ, ಗಿಡ ಗಿಡ ಬೇಸ್ ಚೆನ್ನಾಗಿ ಬರುತ್ತೆ. ಸ್ಟಾಪ್ ಮಾಡ್ಬಿಡಿ ನೋಡಪ್ಪ.